ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಕ್ವಾಟ್ಲೆ ಕಿಚನ್ ಸೀಸನ್ 2 ಕ್ವಾಟ್ಲೆ ಕಿಚನ್ನ ಸೀಸನ್ 2ನ ಸೆಕೆಂಡ್ ಪ್ರೋಮೋ ವೆರಿ ಸೂನ್ ನಿಮ್ಮ ಮುಂದೆ ಬರುತ್ತೆ. ಈ ಪ್ರೋಮೋ ನಿಜವಾಗ್ಲೂ ಕೂಡ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಕೆಲವಷ್ಟು ಕಂಟೆಸ್ಟೆಂಟ್ಗಳನ್ನ ನಮ್ಮ ಕ್ವಾಟ್ಲೆ ಕಿಚನ್ ಸೀಸನ್ 2 ಟೀಮು ರಿವೀಲ್ ಮಾಡ್ತಾ ಇದೆ. ಓಕೆ, ಇಲ್ಲಿ ತುಂಬ ಜನ ಬಂದ್ಬಿಟ್ಟು ನನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡ್ತಾ ಇದ್ದೀರಾ. ಏನಂತ ಕಮೆಂಟ್ ಮಾಡ್ತಾ ಇದ್ದೀರಾ ಅಂದರೆ, ಕ್ವಾಟ್ಲೆ ಕಿಚನ್ ಸೀಸನ್ 1 ಗಿಲ್ಲಿ ಇದ್ದ, ಹಾಗಾಗಿ ಇಟ್ಟಾಯಿತು, ಸೂಪರ್ ಆಗಿತ್ತು. ಈ ಸರಿ ಆಯಿತಾ ಫ್ಲಾಪ್ ಆಗುತ್ತೆ, ಕ್ವಾಟ್ಲೆ ಕಿಚನ್ ಸೀಸನ್ 2 ಫ್ಲಾಪ್ ಆಗುತ್ತೆ, ಅದನ್ನು ಯಾರು ನೋಡ್ತಾರೆ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ನಿಮಗೆ ಒಂದು ಚಿಕ್ಕ ಒಂದು ಎಕ್ಸಾಂಪಲ್ ಅನ್ನೋದಕ್ಕಿಂತನೂ ಒಂದು ಆಗಿರುವ ವಿಷಯನ ನಿಮ್ಮ ಮುಂದೆ ತರ್ತೀನಿ, ಓಕೆನಾ. ಕ್ವಾಟ್ಲೆ ಕಿಚನ್ ಅನ್ನೋದು ಏನಿದೆ ಫಸ್ಟ್ ಉಟ್ಕೊಂಡಿದ್ದು ತಮಿಳಲ್ಲಿ, ಸರಿಯಾ. ತಮಿಳಲ್ಲಿ ಆಯಿತಾ ಫಸ್ಟು ಅದು ಉಟ್ಕೊಳ್ತು. ತಮಿಳಲ್ಲಿ ಉಟ್ಕೊಂಡಾಗ ಕ್ವಾಟ್ಲೆ ಕಿಚನ್ ಅಂತ ಒಂದು ಏನು ಕಾಮಿಡಿ ಒಂದು ಶೋ ಇದೆಯಲ್ವ, ಅದನ್ನು ಯಾರೂ ಕೂಡ ಅಷ್ಟಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ. ಏನಿದೆ ಇದರಲ್ಲಿ ಆಯಿತಾ, ಕಾಮಿಡಿ ಮಾಡಿಕೊಂಡು ಫುಡ್ಡೆಲ್ಲ ವೇಸ್ಟ್ ಮಾಡ್ತಾ ಇದ್ದಾರೆ, ಹಾಗೆ ಹೀಗೆ ಅಂತೇಳಿ ಸ್ವಲ್ಪ ಕಮೆಂಟ್ ಮಾಡ್ತಾಯಿದ್ರು. ಆದರೆ ಈಗ ಸತತ 6ನೆಯ ಸೀಸನ್ನು ಆಯಿತಾ ಸಕ್ಸಸ್ಫುಲ್ಲಾಗಿ ಹೋಗ್ತಾ ಇದೆ. 6ನೆಯ ಸೀಸನ್ನು ಸಕ್ಸಸ್ಫುಲ್ಲಾಗಿ ಹೋಗ್ತಾ ಇದೆ ತಮಿಳಲ್ಲಿ. ಪ್ರತಿ ಸಾರಿಯೂ ಕೂಡ ಕುಕ್ ವಿತ್ ಕೋಮಾಲಿಗಳು ಅಂತೇಳಿ ಒಂದು ಇದೇ ಥರ ಏನು ಕ್ವಾಟ್ಲೆ ಕಿಚನ್ ಅನ್ನೋದನ್ನ ತಮಿಳಲ್ಲಿ ಕುಕ್ ವಿತ್ ಕೋಮಾಲಿಗಳು ಅಂತೇಳಿ ಬಿಗ್ ಬಾಸಿನ ಮುಂದೆ ಅಂದರೆ ಬಿಗ್ ಬಾಸ್ 3 ಮಂತಲ್ಲಿ ಬಿಗ್ ಬಾಸ್ ಬರುತ್ತೆ ಅನ್ನೋದ್ರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಸೂಪರ್ ಡೂಪರ್ ಆಗಿ ಇಟ್ಟ ಮೇಲೆ ಹೊಡಿತಾ ಇದೆ. ಅಷ್ಟು ಪ್ರಶಂಸೆಗಳನ್ನ ಈ ಒಂದು ಶೋ ತಗೊಂಡಿದೆ ಅಂತಲೇ ಹೇಳೋದು. ಯಾಕೆಂತಂದರೆ ಅಷ್ಟು ಇಟ್ಟಾಗಕ್ಕೆ ಮೇನ್ ಕಾರಣ ಏನು ಅಂತಂದರೆ, ಎಲ್ಲರಿಗೂ ಗೊತ್ತು ಈ ಒಂದು ಶೋಗೆ ಬರುವಂಥವ್ರು ಬಿಗ್ ಬಾಸಿಗೆ ಹೋಗೋರಾಗಿರ್ತಾರೆ, ಬಿಗ್ ಬಾಸಲ್ಲಿ ಇದ್ದವರಾಗಿರ್ತಾರೆ, ಸರಿಯಾ. ಅದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ತಮಿಳಲ್ಲಿ ಯಾವಾಗ ಸೂಪರ್ ಹಿಟ್ ಆಗಕ್ಕೆ ಸ್ಟಾರ್ಟ್ ಆಯಿತು, ತೆಲುಗಲ್ಲಿ ಸ್ಟಾರ್ಟ್ ಆಯಿತು ಜಾತಿರತ್ನಗಳು ಅಂತ, ಕಿಚನ್ ಜಾತಿರತ್ನಗಳು ಅಂತೇನೋ ಒಂದು ಇದೇ ಸೇಮು ಏನು ಕ್ವಾಟ್ಲೆ ಕಿಚನ್ ಥರನೇ ಒಂದು ಶೋ ಸ್ಟಾರ್ಟ್ ಆಯಿತು. ಅದು ಕೂಡ ಈಗ ಸೂಪರಾಗಿ ಹೋಗ್ತಾ ಇದೆ, ಸ್ಟಾರ್ಟ್ ಆಗಿದೆ. ಬಿಗ್ ಬಾಸಲ್ಲಿ ಇದ್ದಂಥ ಸ್ಪರ್ಧಿಗಳು, ಬಿಗ್ ಬಾಸಿಗೆ ಹೋಗುವ ಸ್ಪರ್ಧಿಗಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಸೂಪರಾಗಿ ನಡೀತಾ ಇದೆ. ಕನ್ನಡದಲ್ಲಿ ಫಸ್ಟು ಕ್ವಾಟ್ಲೆ ಕಿಚನ್ ಬಂದ್ಬಿಟ್ಟು ಚೆನ್ನಾಗಿತ್ತು, ಖುಷಿ ಆಯಿತು, ತುಂಬಾ ಫನ್ ಆಗಿತ್ತು, ಎಂಟರ್ಟೈನ್ಮೆಂಟ್ ಆಗಿತ್ತು. ಈಗ ಅದೇ ಒಂದು ಸಕ್ಸಸ್ನ ಇಟ್ಕೊಂಡು ಕ್ವಾಟ್ಲೆ ಕಿಚನ್ ಸೀಸನ್ 2 ಬಂದಿದೆ. ಇದು ಕೂಡ ಸೂಪರ್ ಹಿಟ್ ಆಗುತ್ತೆ. ಯಾಕೆಂದರೆ ಇದು ಕನ್ನಡದಲ್ಲಿ ಬಂದಂಥ ಶೋ ಅಲ್ಲ, ಇದು ತಮಿಳಿಂದ ಬಂದಂತಹ ಶೋ. ತಮಿಳಲ್ಲಿ ಸೂಪರ್ ಡೂಪರ್ ಹಿಟ್ ಆಗ್ತಾ ಇದೆ. ಇದು ಕನ್ನಡದಲ್ಲೂ ಕೂಡ ಹಿಟ್ಟಾಗಿದ್ದಕ್ಕೇನೆ ಸೆಕೆಂಡ್ ಸೀಸನ್ ಅಂದರೆ ಕ್ವಾಟ್ಲೆ ಸೀಸನ್ 1 ಹಿಟ್ಟಾಗಿದ್ದಕ್ಕೇನೆ ಕ್ವಾಟ್ಲೆ ಸೀಸನ್ 2ನ ಸ್ಟಾರ್ಟ್ ಮಾಡಿದೆ ನಮ್ಮ ಕಲರ್ಸ್ ಕನ್ನಡ ವಾಹಿನಿ ಅಂತಲೇ ಹೇಳ್ಬೋದು. ಓಕೆ, ಇಲ್ಲಿ ಈಗ ನೀವು ಅಂದ್ಕೋಬೋದು, ಸರಿನಾ, ಕಾಮಿಡಿ ವಿತ್ ಕುಕ್ಕಿಂಗು ಆಯಿತಾ ಅಷ್ಟೇನು ಫನ್ ಕೊಡಲ್ವಾ ಅಂತ. ತುಂಬ ಫನ್ ಕೊಡುತ್ತೆ, ತುಂಬ ಫನ್ನು. ಅವ್ರು ಅಂದರೆ ಜಡ್ಜಸ್ ಕೊಡುವಂತಹ ಆ ಕುಕ್ಕಿಂಗ್ನ ಮೆನ್ಯೂ ಏನಿದೆ ಅದನ್ನು ಮಾಡುವಲ್ಲಿ ಈ ಕ್ವಾಟ್ಲೆಗಳು, ಈ ಕುಕ್ಕುಗಳು, ಅವರಿಬ್ಬರ ಮಧ್ಯೆ ಒಡೆದಾಟ, ಆ ಫನ್ನು ಅದೆಲ್ಲವೂ ಕೂಡ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ನಿಮಗೆ ಒಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ, ಒಬ್ರು ಇಷ್ಟ ಇಲ್ವಾ ನಿಮಗೆ, ಆಯಿತಾ, ನಾನು ಇಷ್ಟ ಇಲ್ವಾ ನಿಮಗೆ, ದಯವಿಟ್ಟು ಬಿಟ್ಬಿಡಿ, ಇಗ್ನೋರ್ ಮಾಡಿಬಿಡಿ. ಆದರೆ ನೀವು ಬಂದು ನನಗೆ ಆಗ ಮಾಡಬೇಡಿ, ಈಗ ಮಾಡಬೇಡಿ, ನೀವು ಚೆಂಬು, ಕೊಡಪಾನ, ಸಿಂಕ್ ಟ್ಯಾಂಕ್ ಅಂತ ಹೇಳ್ತಾ ಇದ್ರೆ ಆಯಿತಾ, ನನಗೆ ನಗು ಬರುತ್ತೆ. ಯಾಕೆ ನಗು ಬರುತ್ತೆ ಗೊತ್ತಾ, ನಾನು ಇಲ್ಲಿ ತನಕ ಫುಲ್ ಫ್ಲೆಡ್ಜ್ ಆಗಿ ರಿವ್ಯೂ ಮಾಡಿರಲಿಲ್ಲ, ನಮ್ಮದೇ ಆದ ಕೆಲಸಗಳು ಆಯಿತಾ, ಹಾಗಾಗಿ ಮಾಡಿರಲಿಲ್ಲ. ಈ ವರ್ಷದಿಂದ ನಾನು ಫುಲ್ ಫ್ಲೆಡ್ಜ್ ಆಗಿ ರಿವ್ಯೂ ಮಾಡ್ತೀನಿ, ಆಯಿತಾ. ಫುಲ್ ಫ್ಲೆಡ್ಜ್ ಆಗಿ ರಿವ್ಯೂ ಮಾಡೋಕ್ಕೆ ನಾನು ಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ, ಆಯಿತಾ, ನೆಕ್ಸ್ಟ್ ಲೆವೆಲಲ್ಲಿ. ಯಾಕೆ ಅಂತಂದರೆ ಸತತ 25 ನಿಮಿಷದಿಂದ 30 ನಿಮಿಷ ಕಂಟಿನ್ಯೂಸ್ ಆಗಿ ಎಲ್ಲೂ ಕೂಡ ಯಾವ ವಿಷಯ ಕೂಡ ಮಿಸ್ ಮಾಡ್ದೇನೆ ರಿವ್ಯೂ ಕೊಡುವ ತಾಕತ್ತು ನನಗಿದೆ. ಬರೆದಿಟ್ಕೊಂಡಂಗೆ ಏನು ನಾನು ಎಪಿಸೋಡ್ ನೋಡಿರ್ತೀನಿ, ಲೈವ್ ನೋಡಿರ್ತೀನಿ, ನಾನು ಅಲ್ಲೇ ನನ್ನ ಮೈಂಡಲ್ಲಿ ಸ್ಟೋರ್ ಮಾಡಿಕೊಂಡು ನಾನು ರಿವ್ಯೂ ಮಾಡ್ತೀನಿ. ಆ ತಾಕತ್ತು ನನಗಿದೆ.
ಇಷ್ಟು ದಿನ ನಾನು ಯಾರನ್ನು ಏನು ಹೋಗಿ ಬಾಟಮ್ ಅಂತಕ್ಕೆ ಹೋಗಿ ಯಾರನ್ನೂ ನೆಗೆಟಿವ್ ಮಾಡಿಲ್ಲ. ಬಟ್ ಆದರೆ ನೀವು ಪ್ರತಿ ಸರಿಯೂ ಕೂಡ ಆಯಿತಾ ಕಾವ್ಯ ಗಿಲ್ಲಿ ವಿಷಯ ತಂತಂದು ನೀವು ಬಕೆಟು ನೀವು ಹಾಗೆ ಅಲ್ಲಪ್ಪ. ನಾನು ರಕ್ಷಿತನಿಗೆ ಬಕೆಟ್ ಹಿಡಿತಿರೋದಲ್ಲ. ಈಗ ರಕ್ಷಿತಾ ಬಿಗ್ ಬಾಸ್ ಮನೆಯಲ್ಲಿ ಚೆನ್ನಾಗಿ ಮಾಡೋದು ಅವಳ ಬಗ್ಗೆ ಹೇಳ್ದೆ. ಕ್ವಾಟ್ಲೆ ಕಿಚನ್ ಸೀಸನ್ 2 ಬಂದಿದೆ, ಅದ್ರಲ್ಲಿ ಕಂಟೆಸ್ಟೆಂಟ್ ಆಗಿದ್ದಾಳೆ, ಸೂಪರ್ ಆಗಿ ಮಾಡ್ತಿದ್ದಾಳೆ. ಅದ್ರ ಬಗ್ಗೆ ಹೇಳೋದ್ರಲ್ಲಿ ತಪ್ಪೇನಿದೆ? ರಿಯಾಲಿಟಿಗೆ ಬನ್ನಿ. ಬಿಗ್ ಬಾಸ್ ಸೀಸನ್ 12 ಮುಗೀತು, ಬಿಗ್ ಬಾಸ್ 13 ಸ್ಟಾರ್ಟ್ ಆಗ್ತಾ ಇದೆ. ರಿಯಾಲಿಟಿಗೆ ಬನ್ನಿ, ದಯವಿಟ್ಟು ರಿಯಾಲಿಟಿಗೆ ಬನ್ನಿ. ಓಕೆ ಫೈನ್, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಂಥ ಕೆಲವಷ್ಟು ಆಯ್ತಾ ವಿಡಿಯೋಗಳು ರೀಲ್ಸ್ಗಳನ್ನ ನೋಡಿ ಇನ್ಸ್ಪೈರ್ ಆಗಿದ್ದೀರಾ. ಓಕೆ, ಯಾವುದೋ ಒಂದು ಜೋಡಿ ಸೂಪರು ಆಯ್ತಾ, ಓಕೆ ಮೇಡ್ ಫಾರ್ ಈಚ್ ಅದರು, ಕೊಹ್ಲಿ ಅನುಷ್ಕಾ, ಅದೇ ರೀತಿ ಯಶ್ ರಾಧಿಕಾ ಬಿಟ್ರೆ ನೆಕ್ಸ್ಟು ಆಯ್ತಾ ಗಿಲ್ಲಿ ಮತ್ತು ಕಾವ್ಯ ಅಂತಿದ್ದೀರಾ. ಫೈನ್, ಸೂಪರ್, ಅವರಿಬ್ರು ಚೆನ್ನಾಗಿರಲಿ, ಆಲ್ ದ ಬೆಸ್ಟ್. ನಾನು ಏನೂ ಇಲ್ಲ, ನಾನು ನಾನು ಹೇಳಿದ್ದೀನಿ, ನಾನು ಎಲ್ಲಿ ಹೇಳಿದ್ದೀನಿ? ಈಗ ಕಾವ್ಯ ಗಿಲ್ಲಿ ಒಟ್ಟಿಗಿದ್ರೆ ನನಗೆ ಆಗೋದಾದರೂ ಏನು, ನಷ್ಟ ಆದರೂ ಏನು? ಯಾಕೆ ನೀವು ಆಯಿತಾ ಪ್ರತಿ ವಿಡಿಯೋದಲ್ಲೂ ಬಂದುಬಿಟ್ಟು ನಾನು ಯಾವುದೋ ವಿಷಯ ಹೇಳಿರ್ತೀನಿ, ನೀವು ಇನ್ಯಾವುದೋ ವಿಷಯಕ್ಕೆ ಕನೆಕ್ಟ್ ಮಾಡಿ ಹೇಳ್ತೀರ. ನಾನು ಎಲ್ಲರ ಬಗ್ಗೆನೂ ನನಗೆ ಏನು ಅನ್ಸುತ್ತೆ ನಾನು ಅದನ್ನು ಹೇಳ್ತಿದ್ದೀನಿ. ಅದು ತಗೊಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಇವಾಗ ಕ್ವಾಟ್ಲೆ ಕಿಚನ್ ಸೀಸನ್ 2 ಅಲ್ಲಿ ರಕ್ಷಿತಾ ಬಂದಿದ್ದಾಳೆ. ರಕ್ಷಿತಾ ಹೇಗೆ ಕುಕ್ ಮಾಡ್ತಾಳೆ, ಹೇಗೆ ಫನ್ ಮಾಡ್ತಾಳೆ, ಅದ್ರ ಮೇಲೆ ನಾನು ವಿಡಿಯೋ ಮಾಡ್ತೀನಿ, ಅದ್ರ ಮೇಲೆ ರಿವ್ಯೂ ಮಾಡ್ತೀನಿ. ರಕ್ಷಿತಿಗಿಂತ ಚೆನ್ನಾಗಿ ಇನ್ನೊಬ್ರು ಮಾಡಿದ್ರೆ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಈಗ ರಕ್ಷಿತನ ಜೊತೆಗೆ ನಮ್ಮ ಸೂರಜ್ಜು, ರಕ್ಷಿತಾ ಮತ್ತು ಸೂರಜ್ಜ ಕಾಂಬಿನೇಷನ್ನು ನಿಜವಾಗ್ಲೂ ಕೂಡ ಕ್ವಾಟ್ಲೆ ಕಿಚನ್ ಸೀಸನ್ 2 ಅಲ್ಲಿ ಸೂಪರ್ ಹಿಟ್ ಆಗುತ್ತೆ. ನೀವೇ ನೋಡ್ತಾ ಇರಿ, ವೆಯ್ಟ್ ಮಾಡಿ ನೋಡಿ, ಸೂಪರ್ ಹಿಟ್ ಆಗುತ್ತೆ. ಇದರಲ್ಲಿ ಪ್ರಶಾಂತ್ ಗೌಡ ಇದ್ದಾನೆ, ಕಾಮಿಡಿ ಕಿಲಾಡಿಯ ಪ್ರಶಾಂತ್ ಗೌಡ ಇದ್ದಾನೆ. ಅವ್ರ ಜೊತೆಗೆ ನಮ್ಮ ತುಕಾಲಿ ಸಂತೋಷ್ ಇದ್ದಾರೆ, ಕರಿಬಸಪ್ಪ ಇದ್ದಾರೆ, ಓಂ ಪ್ರಕಾಶ್ ಇದ್ದಾರೆ. ಓಂ ಪ್ರಕಾಶ್ಗಿಂತನೂ ಬೇಕಾ ಎಂಟರ್ಟೈನ್ಮೆಂಟ್ ಕೊಡೋಕ್ಕೆ? ಓಂ ಪ್ರಕಾಶು ಆಯ್ತಾ ಫನ್ವೇ ಒಂದ್ ಕಡೆ ಆದರೆ ಕಾಂಟ್ರವರ್ಸಿ ಇನ್ನೊಂದು ಕಡೆ. ಆ ಕಾಂಟ್ರವರ್ಸಿ ಫನ್ನು ಎರಡನ್ನೂ ಸೇರಿ ಫನ್ ಅವರು ಅಂದ್ರೆ ಒಂದು ಕಾಮಿಡಿನೂ ನಮಗೆ ಕೊಡ್ತಾರೆ, ಒಂದು ಎಂಟರ್ಟೈನ್ಮೆಂಟ್ ಕೊಡ್ತಾರೆ. ಯಾಕೆಂದ್ರೆ ನಮಗೆ ಗೊತ್ತು ಓಂ ಪ್ರಕಾಶ್ ಅವ್ರ ಕೋಪ ಎಂಥದ್ದು ಅನ್ನೋದು ಗೊತ್ತು. ಕೋಪದ ಜೊತೆಗೆ ಫನ್ನು ಇವೆರಡನ್ನೂ ಸೇರಿಸ್ಕೊಂಡು ನಮಗೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ. ಕರಿಬಸಪ್ಪ ಆಯ್ತಾ ಸೂಪರ್ ಎಂಟರ್ಟೈನ್ಮೆಂಟ್ ಕೊಡ್ತಾರೆ. ನೋಡಿ ಬೇಕಾದ್ರೆ ಕ್ವಾಟ್ಲೆ ಕಿಚನ್ ಸೀಸನ್ 2 ಆಯ್ತಾ ಹಿಟ್ ಆಗಲಿಲ್ಲ ಅಂತ ನನಗೆ ಕೇಳಿ. ಇದೇನು ಜಾಸ್ತಿ ವಾರ ಬರಲ್ಲ ಆಯ್ತಾ, 14 ವಾರ ಬರುತ್ತೆ ನಿಮಗಷ್ಟೇ. 14 ವಾರ ಕ್ವಾಟ್ಲೆ ಕಿಚನ್ ಸೀಸನ್ 2 ಬರುತ್ತೆ ವೆರಿ ಸೂನು. ಅಂದರೆ ನಿಮಗೆ ಈ ವೀಕು ಆಯಿತಾ ನಿಮಗೆ ಎಲ್ಲ ಪ್ರೋಮೋಗಳು ಬರುತ್ತೆ. ನೆಕ್ಸ್ಟು ಸ್ಯಾಟರ್ಡೆ ಸಂಡೇ ನಿಮಗೆ ಕ್ವಾಟ್ಲೆ ಕಿಚನ್ ಸೀಸನ್ ಫಸ್ಟ್ ಎಪಿಸೋಡು ಟೆಲಿಕಾಸ್ಟ್ ಮಾಡುತ್ತೆ ನಮ್ಮ ಕಲರ್ಸ್ ಕನ್ನಡ ವಾಹಿನಿ. ನೆಕ್ಸ್ಟ್ ಸ್ಯಾಟರ್ಡೆ ನಿಮಗೆ ನೀವು ನೋಡೇ ಬಿಡ್ಬೋದು, ಟೆಲಿಕಾಸ್ಟೇ ಮಾಡಿಬಿಡುತ್ತೆ. ಈಗ ಸೂನು ಅಂದರೆ ಇವತ್ತ ಇಲ್ಲ ನಾಳೆ ನಮಗೆ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ಅನ್ನೋ ಪ್ರೋಮೋ ಬರುತ್ತೆ. ಈ ಪ್ರೋಮೋದಲ್ಲಿ ನಿಜವಾಗ್ಲೂ ಆಯ್ತಾ ನಿಮ್ಗೆ ಇನ್ನೂ ಯಾರ್ಯಾರು ಬರ್ತಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಅದರಲ್ಲೂ ಇನ್ನೂ ಹೇಳ್ಬೇಕು, ನೀವು ಯಾರಿಗೋಸ್ಕರ ಕಾಯ್ತಿದ್ದೀರಾ ಅಂತ ಕಲರ್ಸ್ ಕನ್ನಡ ವಾಹಿನಿಯವರೇನೆ ಪೋಸ್ಟ್ ಮಾಡಿದ್ರೆ ಅದ್ರ ಕೆಳಗಡೆ ಎಷ್ಟು ಜನ ಕಮೆಂಟ್ ಮಾಡ್ತಿದ್ದಾರೆ ಗೊತ್ತಾ? ನಾವು ರಕ್ಷಿತಾ ಸೂರಜ್ ಅವ್ರಿಗೆ ಕಾಯ್ತಾ ಇದ್ದೀವಿ, ರಕ್ಷಿತಾ ಸೂರಜ್ ನೋಡೋಕೆ ಕಾಯ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಯಾರಪ್ಪ ಮೇಘ ಆಯ್ತಾ, ಮೇಘ ಅವ್ರನ್ನ ನೋಡೋಕ್ಕೆ ಕಾಯ್ತಾ ಇದ್ದೀವಿ, ಕಾವ್ಯ ಅವ್ರನ್ನ ನೋಡೋಕ್ಕೆ ಕಾಯ್ತಾ ಇದ್ವಿ. ಅಲ್ಲಿ ಇನ್ನೊಬ್ರು ಕಾವ್ಯ ಇದ್ದಾರೆ, ಕಾವ್ಯ ಅವ್ರು ನೋಡೋಕೆ ಕಾಯ್ತಾ ಇದ್ದೀವಿ, ಓಂ ಪ್ರಕಾಶ್ ಅವ್ರು ನೋಡೋಕೆ ಕಾಯ್ತಾ ಇದ್ದೀವಿ. ಎಲ್ಲರೂ ಅವ್ರ ಇಷ್ಟದ ಕಂಟೆಸ್ಟೆಂಟ್ಗಳು ಯಾವಾಗ ಬರುತ್ತೆ ಕ್ವಾಟ್ಲೆ ಕಿಚನ್ನು ನೋಡೋಣ ಅಂತ ಕಾಯ್ತಿದ್ದಾರೆ. ಅದೇ ರೀತಿ ನಾವು ಕೂಡ ಆಯ್ತಾ ಓಕೆ ರಕ್ಷಿತಾ ಬರ್ತಿದ್ದಾಳೆ ನೋಡೋಣ, ರಕ್ಷಿತಾ ಕ್ವಾಟ್ಲೆ ಕಿಚನಲ್ಲಿ ನಮಗೆ ಹೆಂಗೆ ರಂಜಿಸ್ತಾಳೆ ಅಂತ ವೆಯ್ಟ್ ಮಾಡ್ತಿದ್ದೀವಿ. ಸೂರಜ್ಜು ಸೂಪರ್ ಹುಡುಗ ಅಡುಗೆ ಮಾಡ್ತಾನೆ, ಸೂಪರ್ ಎಂಟರ್ಟೈನ್ಮೆಂಟ್ ಕೊಡ್ತಾನೆ, ಅದಕ್ಕೆಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡಿ, ನಿಮಗೆ ಇಷ್ಟವಾದ ಕಂಟೆಸ್ಟೆಂಟುಗಳು ಕ್ವಾಟ್ಲೆ ಕಿಚನ್ ಸೀಸನ್ 2 ಅಲ್ಲಿ ಬರಲಿಲ್ಲ ಅಂತಂದರೆ ಖಂಡಿತವಾಗ್ಲೂ ಅದಕ್ಕೆ ನೀವು ಬೇಜಾರು ಮಾಡ್ಕೊಂಡು ಇನ್ನೊಬ್ಬರನ್ನ ಕಾಲೆಳೆಯೋದಲ್ಲ, ಅದು ತುಂಬ ತಪ್ಪು. ನಾನಂತೂ ಈಗಲೂ ಹೇಳ್ತಾ ಇದ್ದೀನಿ ಆಯಿತಾ, ನಿಮಗೆ ಬೇಕಾದ್ರೆ ನಾನು ಕೈ ಮುಗ್ದು ಹೇಳ್ತೀನಿ, ನಾನು ಯಾಕೆ ಕಾವ್ಯ ಮತ್ತು ಗಿಲ್ಲಿಯ ವಿರೋಧ ಮಾಡಲಿ?
ಅವ್ರನ್ನ ಯಾಕೆ ವಿರೋಧ ಮಾಡಲಿ? ಪ್ರತಿ ಸರಿಯೂ ಕೂಡ ನಿಮಗೆ ಅವ್ರು ಕಂಡ್ರಾಗಲ್ಲ ಅಂತೇಳಿ ನೀವು ಎಷ್ಟು ಒಬ್ಬ ಮನುಷ್ಯನ ಆಯಿತಾ ಪದೇ ಪದೇ, ನನಗೆ ಏನು ಗೊತ್ತಾ, ಒಂದು ಸೆಕೆಂಡ್ ಸಾಕಾಗಲ್ಲ ಆಯಿತಾ ಮಾತಾಡೋಕ್ಕೆ. ನಂಗೆ ಬರಲ್ಲ, ನಂಗೆ ಆ ಥರ ಬರಲ್ಲ, ನಂಗೆ ಮಾತಾಡೋಕ್ಕೆ ಬರಲ್ಲ ಆ ಥರ ಆಯ್ತು. ಯಾಕೆಂದರೆ ನನಗೆ ಕಮೆಂಟ್ ಮಾಡೋರು, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಎಲ್ಲರ ಬಗ್ಗೆ ನನಗೊಂದು ರೆಸ್ಪೆಕ್ಟ್ ಇದೆ, ಒಂದು ಪ್ರೀತಿ ಇದೆ ಆಯಿತಾ. ಹಾಗಾಗಿ ನಾನು ಪ್ರತಿ ಸರಿನೂ ಅಷ್ಟೇ, ನಂಗೆ ತುಂಬ ರೂಡಾಗಿ ತುಂಬ ಹಂಗೆಲ್ಲ ಹೇಳಕ್ಕೆ ಬರಲ್ಲ ನನಗೆ ಪ್ರಿನ್ಸಿಪಲ್ಸ್ ಇದೆ, ನಾನು ಅದನ್ನ ಮೀರಿ ಹೋಗಲ್ಲ ನಾನು, ಸರಿಯಾ. ವೆರಿ ಸೂನು ಕ್ವಾಟ್ಲೆ ಕಿಚನ್ ಸೀಸನ್ 2ನ ಥರ್ಡ್ ಪ್ರೋಮೋ ಬರುತ್ತೆ. ಫಸ್ಟ್ ಪ್ರೋಮೋ, ಸೆಕೆಂಡ್ ಪ್ರೋಮೋ ಆಗಿದೆ, ಈಗ ಥರ್ಡ್ ಪ್ರೋಮೋ ಬರುತ್ತೆ. ಥರ್ಡ್ ಪ್ರೋಮೋದಲ್ಲಿ ನಿಮ್ಗೆ ಯಾರ್ಯಾರು ಬರ್ತಾರೆ ಅಂತ ಗೊತ್ತಾಗುತ್ತೆ. ನನಗಿರುವ ಒಂದೆರಡು ಬಿಗ್ ಬಾಸ್ 12 ಕಂಟೆಸ್ಟೆಂಟ್ ಬಂದುಬಿಟ್ಟು ಯಾರು, ನಮ್ಮ ಅಶ್ವಿನಿ ಗೌಡ ಬರುವಂಥ ಚಾನ್ಸಸ್ ಇದೆ, ಮತ್ತು ಜಾನ್ವಿ ಬರುವಂಥ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಬಂದರೂ ಬರ್ಬೋದು, ಗೊತ್ತಿಲ್ಲ. ನಿಮಗೆ ಥರ್ಡ್ ಪ್ರೋಮೋದಲ್ಲಿ ಗೊತ್ತಾಗುತ್ತೆ. ಇನ್ನೂ ಕೆಲವಷ್ಟು ಕಂಟೆಸ್ಟೆಂಟ್ ಬರೋದು ಗೊತ್ತಾಗುತ್ತೆ. ಒಟ್ಟಾರೆ ನಾನೇನು ಹೇಳ್ತಿರೋದು ಅಂತಂದರೆ, ಕ್ವಾಟ್ಲೆ ಕಿಚನ್ನು ಫ್ಲಾಪ್ ಆಗುತ್ತೆ ಅನ್ನೋರಿಗೆ ನಾನು ಒಂದು ಹೇಳೋದು, ಕ್ವಾಟ್ಲೆ ಕಿಚನ್ ಸೀಸನ್ 2 ಸೂಪರ್ ಹಿಟ್ ಆಗುತ್ತೆ, ಸೂಪರ್ ಆಗಿರುತ್ತೆ. ನೋಡಿ, ಎಂಜಾಯ್ ಮಾಡಿ. ನೋಡಿ, ರಕ್ಷಿತಾ ಅವರೆಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ಅವರಿಗೆ ಹೇಗೆ ಆಯಿತಾ ಪ್ರೇಕ್ಷಕರನ್ನ ಸೆಳಿಬೇಕು, ಫ್ಯಾನ್ಸನ್ನು ಸೆಳಿಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಕ್ವಾಟ್ಲೆ ಕಿಚನ್ ಸೀಸನ್ 2ಅಲ್ಲಿ ರಕ್ಷಿತಾ ಸೂಪರ್ ಡೂಪರಾಗಿ ಮಾಡ್ತಾಳೆ. ಅವಳೊಟ್ಟಿಗೆ ಎಲ್ಲರೂ ಕೂಡ ಸೂಪರಾಗಿ ಮಾಡ್ತಾರೆ ಅನ್ನೋದೇ ನನ್ನ ಆಸೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.